ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ನಾವು ಭಾರತ್ ಸರ್ಟಿಸ್ ಅಗ್ರಿ ಸೈನ್ಸ್ ಲಿಮಿಟೆಡ್ ಕಂಪ್ನಿ ವತಿಯಿಂದ ನನ್ನ ಹೆಸರು ಶಿವನಗೌಡ ಪಾಟೀಲ್. ನಾವಿತ್ತು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಹ್ಯಾಟಿ ಗ್ರಾಮಕ್ಕೆ ಬಂದಿದ್ದೀವಿ. ವಿಶ್ವನಾಥ್ ಮಣ್ಣೂರು ಅಂತ ಇವ್ರ ಹೆಸರು. ಇವರು ಈರುಳ್ಳಿ ಹಾಗೂ ಉಳ್ಳಾಗಡ್ಡಿ ಮತ್ತು ಬಾಳೆ ಮತ್ತು ಪಪ್ಪಾಯ ಮೂರು ಮಿಶ್ರ ಬೆಳೆ ಹಾಕಿದ್ದಾರೆ. ಇವರಿಗೆ ನಾವು ಉಳ್ಳಾಗಡ್ಡಿ ಕೊಳೆ ರೋಗ ಇತ್ತು ಹಾಗೂ ಬಾಳೆ ಬೆಳೆಯಲ್ಲಿ ಅಗಿಸಾಯ್ತಿತ್ತು, ವಿಲ್ಟ್ ರೋಗ ಇತ್ತು ಬಾಳೆ ಬೆಳೆಯಲ್ಲಿ. ನಾವು ಇವರಿಗೆ ನಮ್ಮ ಕಂಪ್ನಿಯ ಕೊಸೈಡ್ ಹಾಗೂ ಕುಂದನ್ ಎರಡನ್ನೂ ಸ್ಪ್ರೇ ಮಾಡಿಸಿದ್ವಿ. ಇವಾಗ ಫೀಲ್ಡಲ್ಲಿ ಬಂದಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ರಿಸಲ್ಟ್ ಯಾವ ರೀತಿ ಬಂತು ಅಂತ ಅವ್ರ ಕಡೆಯಿಂದ ಕೇಳೋಣ. ನಮಸ್ಕಾರ ವಿಶ್ವನಾಥ್ ಅವರೇ. ಈ ಔಷಧ 8 ದಿವಸ ಆಯ್ತು ನೀವು ಬಳಸಿ, ರಿಸಲ್ಟ್ ಯಾವ ರೀತಿ ಚೆನ್ನಾಗಿ ಬಂದೈತೆ. ರಿಸಲ್ಟ್ ಏನು ಕೊಳೆ ರೋಗ ಕಂಟ್ರೋಲ್ ಆಗೈತೆ. ಸೈಡು ಅದಿದ್ದ ಕುಂದನ್ನು ಅದಿದ್ದ ಚಿಗುರು ಚೆನ್ನಾಗಿತ್ತು. ಸೈಡ್ ಇದ್ದಿದ್ದ ಕೊಳೆ ರೋಗ ಕಂಟ್ರೋಲ್ ಇತ್ತು. ಕೊಳೆ ರೋಗ ಕಂಟ್ರೋಲ್ ಆಗುತ್ತೆ. ಉಳ್ಳಾಗಡ್ಡಿ ಬಾಳಿಗೆರೆ ಅದು ಎಲ್ಲಿ ಚಿಕ್ಕಿ ರೋಗ ಬರ್ತಿತ್ತು, ಅದು ಇದಾಗೈತಿ. ಇವತ್ತೆಲ್ಲ ಚೆನ್ನಾಗಿ ಎಲ್ಲಿ ಚಿಕ್ಕಿ ಕೊಳೆ ಎರಡು ನಿಂತೈತೆ ಬಾಳೆ ಬೆಳೆಗೆ. ನೀವು ಬೇರೆ ರೈತರಿಗೆ ರೆಫರ್ ಮಾಡ್ತೀರಾ ಬಳಸೋಕ್ಕೆ? ಮಾಡ್ತೀವಿ. ರೈತರು ನೀವು ಗಮನಿಸ್ಬೋದು, ಇದು ಈರುಳ್ಳಿ ಬೆಳೆಗೆ ಕೊಳೆ ರೋಗಕ್ಕೆ ಯೂಸ್ ಆಗುತ್ತೆ. ಕೊಸೈಡು 1 ಎಕರೆಗೆ 100 ಗ್ರಾಮ್ ಬಳಸಬೇಕು. ಬಾಳೆ ಬೆಳೆಗೆ 200 ಲೀಟ್ರ್ ನೀರಿಗೆ 200 ಗ್ರಾಮ್ ಬಳಸಬೇಕು. ಬೆಳೆಗೆ ಬಳಸೋದ್ರಿಂದ ಕೊಸೈಡ್ ಬಳಸೋದ್ರಿಂದ ಕೊಳೆ ರೋಗ ಕಂಟ್ರೋಲ್ ಆಗುತ್ತೆ. ಅಗಿ ಏನು ಸಾಯ್ತಾ ಇರುತ್ತೆ ಅದು ನಿಲ್ಲುತ್ತೆ. 3 ರೀತಿ ಇದು ಬಾಳೆ ಬೆಳೆಗೆ ಸಿಗೋಟಕ ವಿಲ್ಟ್ಗೂ ಸಹ ಕೆಲಸ ಮಾಡುತ್ತೆ. ಈರುಳ್ಳಿಯಲ್ಲಿ ಕೊಳೆ ರೋಗ ಕೆಲಸ ಮಾಡುತ್ತೆ. ಮತ್ತು ದಾಳಂಬರಿ ಬೆಳೆಗಳಲ್ಲಿ ಏನು ಫ್ರೂಟ್ ಸ್ಕ್ರಾಚಿಂಗ್ ಬರುತ್ತಲ್ಲ, ಅದಕ್ಕೆ ಕಾಯಿ ಮಚ್ಚೆ ರೋಗ, ಎಲೆ ಮಚ್ಚೆ ರೋಗ, ಅದಕ್ಕೂ ಇದು ಕೆಲಸ ಮಾಡುತ್ತೆ. ಮೆಣಸಿನಕಾಯಿ ಬೆಳೆಗಳಲ್ಲಿ ಕಾಯಿ ಕೊಳೆ ರೋಗ ಹಾಗೂ ಅಗಿ ಸಾಯ್ತಾ ಇರುತ್ತೆ, ಅದು ಮೆಣಸಿನಕಾಯಿ ಬೆಳೆಗಳಲ್ಲೂ ವಿಲ್ಟ್ ರೋಗ ಬರುತ್ತೆ. ಅದಕ್ಕೂ ಸಹ ನಮ್ಮ ಕಂಪ್ನಿಯ ಕೊಸೈಡ್ ಕೆಲಸ ಮಾಡುತ್ತೆ. ಈ ಕುಂದನ್ ಬಳಸೋದ್ರಿಂದ ನೀವೇನು ಕೊಸೈಡ್ನ ಕುಂದನ್ ಬಳಸ್ತೀರ, ಬಿತ್ತಿ ಒಂದು ದಿನದಿಂದ 25 ದಿನಗಳ ಒಳಗಡೆ ಬಳಸಿದರೆ ಬಿಳಿ ಬೇರುಗಳ ಸಂಖ್ಯೆ ಹೆಚ್ಚಾಗುತ್ತೆ. 25 ದಿವಸದ ನಂತರ 45 ದಿವಸಗಳ ಒಳಗಡೆ ಯಾವುದೇ ಬೆಳೆಗೆ ಬಳಸಿದರೆ, ಇವಾಗ ಉದ್ದು, ಶೇಂಗಾ, ಹೆಸರು, ಇದಕ್ಕೆ 45 ದಿವಸದ ಒಳಗಡೆ ಬಳಸಿದರೆ ಹೂಗಳ ಸಂಖ್ಯೆ ಚೆನ್ನಾಗಿ ಬರುತ್ತೆ. ಮತ್ತು ನೀವು ಕಾಳು ಏನು ಕಟ್ತಾ ಇರುತ್ತೆ, ಸಣ್ಣದು ಚಿಕ್ಕದಾಗಿ ಕಾಳು ಇರುತ್ತೆ, ಅವಾಗ ಬಳಸಿದ್ರೂ ಸಹ ಕಾಳು ಕಟ್ಟೋಕ್ಕೆ ಇದು ಕೆಲಸ ಮಾಡುತ್ತೆ. 3 ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ಬಿಳಿ ಬೇರುಗಳ ಸಂಖ್ಯೆ ಹೆಚ್ಚಾದಾಗ ನೀವೇನು ಹೊಲಕ್ಕೆ ಗೊಬ್ಬರ ಹಾಕಿರ್ತೀರ, ಫರ್ಟಿಲೈಸರ್ ಬಳಸಿರ್ತೀರ, ಏನು ಬಡ್ಡಿಗಳಿಗೆ ಬಳಸಿರ್ತೀರ, ಬಳಸಿದ್ದನ್ನು ಆ ನ್ಯೂಟ್ರಿಯೆಂಟ್ಸ್ನ ಅಪ್ಟೇಕ್ ಮಾಡ್ಕೊಳ್ಳೋಕ್ಕೆ ಕುಂದನ್ ಕೆಲಸ ಮಾಡುತ್ತೆ. ಅದರಲ್ಲಿ 7 ಕಾಂಪೋನೆಂಟ್ಸ್ ಇರುತ್ತೆ. 7 ಕಾಂಪೋನೆಂಟ್ಸಲ್ಲಿ ಅಸ್ಪಾರ್ಬಿಕ್ ಆ್ಯಸಿಡು, ಹುಮಿಕ್ ಆ್ಯಸಿಡು, ಅಮಿನೋ ಆ್ಯಸಿಡ್ಸು, ವಿಟಮಿನ್ ಬಿ, ವಿಟಮಿನ್ ಸಿ ಇರುತ್ತೆ. ಆಮೇಲೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇರುತ್ತೆ. ಹೇರಳವಾಗಿ ಪೋಷಕಾಂಶಗಳು ಇದರಲ್ಲಿ ಇರೋದರಿಂದ ನಿಮಗೆ 3 ರೀತಿಯಲ್ಲೂ ನಮ್ಮ ಕುಂದನ್ ಕೆಲಸ ಮಾಡುತ್ತೆ. ಹೂಗಳ ಸಂಖ್ಯೆ ಹೆಚ್ಚಾಗಲು, ಬಿಳಿ ಬೇರುಗಳ ಸಂಖ್ಯೆ ಹೆಚ್ಚಾಗಲು, ಮತ್ತು ಕಾಳುಗಳ ಸಂಖ್ಯೆ ಹೆಚ್ಚಾಗಲು, ಮತ್ತು ಬಾಳೆ ಬೆಳೆಗೆ ಏನಾದರೂ ನೀವು ಡ್ರಿಪ್ಪಿಗೆ ಬಿಟ್ಟರೆ ಬಿಳಿ ಬೇರುಗಳ ಸಂಖ್ಯೆ ಹೆಚ್ಚಾಗಿ ತ್ವರಿತವಾಗಿ ನಿಮ್ಮ ಗಿಡ ಸೂಕ್ತವಾಗಿ ಬೆಳವಣಿಗೆ ಆಗುತ್ತೆ ನಮ್ಮ ಕುಂದನ್ ಬಳಸೋದ್ರಿಂದ. ಕೊಸೈಡಲ್ಲಿ ಕಾಪರ್ ಹೈಡ್ರಾಕ್ಸೈಡ್, ನೀವೇನು COC ಬಳಸ್ತೀರಾ, ಇವರು COC ಬಳಸಿದ್ರು. COCಗೆ ಇದಕ್ಕೆ ಏನು ಕಂಪೇರ್ ಅಂದರೆ, COCಲಿ ಕಾಪರ್ ಆಕ್ಸಿಕ್ಲೋರೈಡ್, ಅದರಲ್ಲಿ 50% WP ಇರುತ್ತೆ. 50% WP ಅಂದರೆ ವೆಟ್ಟೇಬಲ್ ಪೌಡ್ರ್, ನೀರಿನಲ್ಲಿ ಕರಗುವಂಥ ಪುಡಿ ಅಂತ ಹೇಳ್ತೀವಿ. ಇದು ವೆಟ್ಟೇಬಲ್ ಗ್ರ್ಯಾನ್ಯುವಲ್ಸ್, ನೀರಿನಲ್ಲಿ ಕರಗುವ ದ್ರಾವಣ, ಸಣ್ಣ ಕಣಗಳಿರುತ್ತೆ, ಕಣಗಳು ಅಂತ ಹೇಳ್ಬೋದು. ಈ ನಮ್ಮ ಕೊಸೈಡ್ ಬಳಸೋದ್ರಿಂದ ಕಾಪರ್ ಹೈಡ್ರಾಕ್ಸೈಡ್ 46.1 46.1% ಔಷಧ ಕೊಸೈಡಲ್ಲಿ ಇರುತ್ತೆ. ನೀವು ಇದು ಕೊಸೈಡ್ ಬಳಸೋದ್ರಿಂದ, ಅದರಲ್ಲಿ ನಾನು ಒಂದು ಲ್ಯಾಬ್ ಟೆಸ್ಟ್ ಕೊಸೈಡ್ ಸಾಲಬಿಲಿಟಿ ಟೆಸ್ಟ್ ಮಾಡಿದ್ದೀನಿ. ಆ ವಿಡಿಯೋ ನಿಮಗೆ ಸೆಂಡ್ ಮಾಡ್ತೀನಿ. ಆ ಕೊಸೈಡ್ ಕಾಪರ್ ಆಕ್ಸಿಕ್ಲೋರೈಡಲ್ಲಿ ಅಡ್ವಾನ್ಸ್ ಫಾರ್ಮುಲಾ ಇದೆ. ಇದರಲ್ಲಿ ಕಾಪರ್ ಕಂಟೆಂಟ್, ತಾಮ್ರದ ಅಯಾನುಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ನೀವೇನು ಎಲೆ ಮೇಲೆ ಸ್ಪ್ರೇ ಮಾಡ್ತೀರ, ಎಲೆಗಳ ಮೇಲೆ ಸಂಪೂರ್ಣವಾಗಿ ಆ ಔಷಧ ಹರಡುತ್ತೆ ಹಾಗೂ ತ್ವರಿತವಾಗಿ ನಿಮಗೆ ಹಾಗೂ ದೀರ್ಘಾವಧಿಯವರೆಗೂ ನಿಮಗೆ ರೋಗನ ಹತೋಟಿಯಲ್ಲಿಡ್ಬೋದು. ಈ ಕಾಪರ್ ಕಂಟೆಂಟ್ ಚಿಕ್ಕ ಕಣಗಳು ಇರೋದ್ರಿಂದ, ನೀವೀಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಗೋಧಿ ಹಿಡಿಯ ಜರಡಿ ಇಟ್ಟುಕೊಳ್ಳಿ, ಅದರಲ್ಲಿ ಸಾಸಿವೆ ಕಾಳು ಹಾಕಿ ತಳಗಡೆ ಬಿದ್ದುಬಿಡ್ತವೆ. ಅದೇ ಗೋಧಿ ಹಿಡಿಯ ಜರಡಿಲಿ ಮೈದಾ ಹಿಟ್ಟು ತಗೊಳ್ಳಿ, ಅಲ್ಲೇ ಕೂತ್ಕೊಳ್ಳುತ್ತೆ. ಯಾಕಂದರೆ ಮೈದಾ ಹಿಟ್ಟಲ್ಲಿ ಕಣಗಳು ಸಣ್ಣ ಕಣಗಳು ಒತ್ತೊತ್ತಾಗಿರೋದ್ರಿಂದ, ಬಾಂಡಿಂಗ್ ಚೆನ್ನಾಗಿರೋದ್ರಿಂದ ಅದು ಕೆಳಗಡೆ ಬೀಳೋಲ್ಲ. ಅದೇ ರೀತಿ ಇದರಲ್ಲಿ ಸಣ್ಣ ಪಾರ್ಟಿಕಲ್ಸ್ ಇರೋದ್ರಿಂದ ಔಷಧ ಚೆನ್ನಾಗಿ ಕೆಲಸ ಮಾಡುತ್ತೆ. ದಾಳಿಂಬರಿ ಬೆಳೆಗಳಲ್ಲಿ ಈ ಔಷಧನ ಬಳಸೋದ್ರಿಂದ ಫ್ರೂಟ್ ಸ್ಕ್ರಾಚಿಂಗ್ ಬರೋದಿಲ್ಲ. ಕಾಯಿ ಮೇಲೆ ಮಚ್ಚೆ ರೋಗ ಬರುತ್ತೆ ಈ COC ಬಳಸೋದ್ರಿಂದ, ಇದಕ್ಕೆ ಫ್ರೂಟ್ ಸ್ಕ್ರಾಚಿಂಗ್ ಬರೋದಿಲ್ಲ. ಬಾಳೆ ಬೆಳೆಗೆ ಹಾಗೂ ಈರುಳ್ಳಿ ಬೆಳೆಗೆ, ಪಪ್ಪಾಯ, ಈರುಳ್ಳಿ ಎಲ್ಲ ಬೆಳೆಗೂ ಇದನ್ನು ಬಳಸ್ಬೋದು.
ಇದನ್ನು ಬಳಸಿ ಸದುಪಯೋಗ ಮಾಡ್ಕೊಳ್ಳಿ ಅಂತ ಎಲ್ಲ ರೈತರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ವಿಶ್ವನಾಥ್ ಅವರೇ. ನೀವು ಬೇರೆ ರೈತರಿಗೆ ರೆಫರ್ ಮಾಡ್ತೀರಲ್ಲ ಇದನ್ನು? ಆಯ್ತು ಮಾಡ್ತೀನಿ. ಈಗ ಈರುಳ್ಳಿ ಬೆಳೆ ಹೇಗಿದೆ ನಿಮ್ಮದು? ಚೆನ್ನಾಗಿದೆ. ಬೇರೆ ರೈತರಿಗೆ ರೆಫರ್ ಮಾಡ್ತೀವಿ. ಗಮನಿಸ್ಬೋದು ರೈತರೆ, ಚೆನ್ನಾಗಿ ಬಂದಿದೆ. ನಾವು ಈ ಕೊಸೈಡ್ನ ಇವ್ರಿಗೆ ಆಲ್ರೆಡಿ ಬಳಸಿ ಕೊಸೈಡು ಕುಂದನ್ ಎರಡು ಬಳಸಿ ತುಂಬ ಉತ್ತಮ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಇದು ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು, ಟ್ಯಾಟಿ ಗ್ರಾಮ. ನಮ್ಮ ಈ ಪ್ರಾಡಕ್ಟ್ ಸಿಗೋದು ಕಿರಣ್ ಆಗ್ರೋ ಏಜೆನ್ಸಿ, ಕೊಪ್ಪಳ ಜಿಲ್ಲೆ, APMC ಎಣ್ಣೆಗೇಟ್ ಹತ್ರ ಇದೆ. ನಮ್ಮ ಡಿಸ್ಟ್ರಿಬ್ಯೂಟರ್ ಅವರಿದ್ದಾರೆ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನನ್ನ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಮುಂದಿನ ಉಪಯುಕ್ತ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಜವಾನ್, ಜೈ ಕಿಸಾನ್.